ನಾನಾಗಲೇ ಹೇಳ್ತಾ ಇದ್ದೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಟೆನ್ಷನ್ ಮನೆ ಮಾಡ್ತಾ ಇದೆ. ಕಾರಣ ಪ್ರತಿದಿನವೂ ಹೊಸ ಹೊಸ ಕೇಸ್ಗಳು. ಈಗ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಸೈಬರ್ ಸೆಲ್ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಸ್ಫೋಟಕ ಅಂಶ ಇರೋದು ಬೆಳಕಿಗೆ ಬಂದಿದೆ. ದೂರು ನೀಡಿದ ಸಂತ್ರಸ್ತೆ ಹಾಸನ ಜಿಲ್ಲೆಯ ಜನಪ್ರತಿನಿಧಿ. ನಿನ್ನೆ ಅವರು ಬಂದ್ರು, ಸ್ಟೇಟ್ಮೆಂಟ್ ಕೊಟ್ಟರು, ದೂರು ದಾಖಲು ಮಾಡಿದ್ದಾರೆ. ಎಸ್ಐಟಿ ಮುಖ್ಯಸ್ಥರ ಮುಂದೆ ಸಂತ್ರಸ್ತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಸ್ಐಟಿ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಸಂಸದರ ಬಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚಿಸಲು ಹೋಗಿದ್ದೆ. ಆದರೆ ಈ ವೇಳೆ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಮಾರನೇ ದಿನ ನನ್ನನ್ನ ಎಂಪಿ ಗೆಸ್ಟ್ ಹೌಸ್ಗೆ ಕರೆಸಿಕೊಂಡಿದ್ರು. ಎಲ್ಲರನ್ನ ಮಾತನಾಡಿಸಿದ ಬಳಿಕ ನನ್ನನ್ನ ರೂಮ್ಗೆ ಕರೆದುಕೊಂಡು ಹೋದ್ರು. ಈ ವೇಳೆ ನಿನ್ನ ಗಂಡನಿಂದ ನನ್ನ ಅಮ್ಮನಿಗೆ ಎಂಎಲ್ಎ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿದ್ರು. ಬಳಿಕ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು. ಅಲ್ಲದೆ ಗನ್ ತೋರಿಸಿ ಬೆದರಿಕೆ ಕೂಡ ಹಾಕಿದ್ರು. ನಾನು ಕರೆದಾಗಲೆಲ್ಲ ನೀನು ಬರಬೇಕು, ಇಲ್ಲದಿದ್ರೆ ಈ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಪದೇ ಪದೇ ಸಹಕರಿಸುವಂತೆ ಬೆದರಿಕೆ ಹಾಕಿದ್ರು. ಅವರ ಮಾತಿಗೆ ಹೆದರಿ ಸಹಕರಿಸಿದ್ದೆ. ಇದಾದ ಮೇಲೆ ವಿಡಿಯೋ ಕಾಲ್ ಮಾಡಿ ಪದೇ ಪದೇ ನಗ್ನ ದೇಹ ತೋರಿಸುವಂತೆ ಒತ್ತಾಯ ಮಾಡಿದ್ರು. ಇದು ಸಂತ್ರಸ್ತೆ ಕೊಟ್ಟಿರುವಂತಹ ದೂರು. ಆ ಸ್ಟೇಟ್ಮೆಂಟ್ ಅನ್ನು ಕೂಡ ಗಮನಿಸಿದ್ವಿ. ಈಗ ಮುಂದುವರೆದ ಭಾಗ, ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರುವ ಬೆನ್ನಿಗೆ ಯಾವುದೇ ಸಮಯದಲ್ಲಾದರೂ ಕೂಡ ಸಂತ್ರಸ್ತೆಯ ಆ ಸ್ಥಳ ಮಹಾಜರು, ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಆ ಸಂತ್ರಸ್ತೆಯ ಹೇಳಿಕೆಯನ್ನ ಇಟ್ಕೊಂಡು ಎಲ್ಲಿ ಈ ಕೃತ್ಯ ಎಸಗಲಾಗಿತ್ತಲ್ಲ, ಆ ಕೃತ್ಯ ಎಸಗಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಮಹಾಜರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂಸದರ ನಿವಾಸದಲ್ಲಿ ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಸಂತ್ರಸ್ತ ಮಹಿಳೆಯನ್ನ ಕರೆತಂದು ಸ್ಥಳ ಮಹಜರು ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅತ್ಯಾಚಾರ ಮಾಡಿರೋದಾಗಿ ಮಹಿಳೆ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹಳ ಗಂಭೀರ ಆರೋಪ ಇದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರು ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಂಸದರ ನಿವಾಸದಲ್ಲಿ ಎಸ್ಐಟಿ ತನಿಖೆ ಮಾಡೋ ಸಾಧ್ಯತೆ ಇದೆ. ನಿನ್ನೆ ಬೆಳಗ್ಗೆ ಮೂರು ಕಡೆ ಏಕಕಾಲದಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಯಾವ ರೀತಿ ದಾಳಿ ಮಾಡಿದ್ರು ಅನ್ನೋದನ್ನು ಕೂಡ ಗಮನಿಸಿದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಖುಷ್ವಂತ್, ಇಷ್ಟು ದಿನ ಲೈಂಗಿಕ ಕಿರುಕುಳದ ದೂರಾಯಿತು, ಈಗ ಅತ್ಯಾಚಾರ ಪ್ರಕರಣ. ಪ್ರತಿದಿನವೂ ಕೂಡ ಈ ಪ್ರಕರಣದ ತೀವ್ರತೆ ಹೆಚ್ಚಾಗ್ತಾ ಇದೆ, ಸೆಕ್ಷನ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಸಂಕಷ್ಟ ಎದುರಾಗ್ತಾ ಇರೋದು. ಬಟ್ ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಆಂಗಲ್ಸ್ ಯಾವ ರೀತಿ ಇರುತ್ತೆ? ಸ್ಥಳ ಮಹಜರು ಮಾಡೋದಕ್ಕೆ ಇವತ್ತೇ ಭೇಟಿ ಕೊಡಬಹುದಾ ಸ್ಥಳಕ್ಕೆ? ಹೇಗೆ? ಅಷ್ಟೊತ್ತಿ ಈಗಾಗಲೇ ಹೇಳಿದಂತೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವು ಪಡ್ತಾ ಇರುವಂಥದ್ದು. ಆದರೆ ಇದೀಗ ಮತ್ತೊಂದು ಏನು ಪ್ರಕರಣ, ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು. ಅದರಲ್ಲಿ ಮಹಿಳೆ ಸ್ಪಷ್ಟವಾಗಿ ಹೇಳಿರುವಂಥದ್ದು, ತನ್ನ ಮೇಲೆ ಏನು ಅತ್ಯಾಚಾರ ನಡೀತು ಅದು ಹಾಸನದ, ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥ MP ನಿವಾಸ ಏನಿದೆ, ಇಲ್ಲೇ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ. ಅದು MP ಮನೆಯ ಮಾಡಿ ಮೇಲೆ ಏನು ಇದೆ, ಮಾಡಿ ರೂಮು, ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೀತು, ಪ್ರಜ್ವಲ್ ಅವರು ಅತ್ಯಾಚಾರವನ್ನು ಮಾಡಿದ್ರು ಅನ್ನುವಂಥ ವಿಚಾರವನ್ನು ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಈಗ MP ನಿವಾಸದ ಆವರಣಕ್ಕೆ ಪ್ರವೇಶ ಮಾಡದಂತೆ ನಿರ್ಬಂಧವನ್ನು ಹೇರಿ ಪೊಲೀಸರು ಗೇಟಿಗೆ ಬೀಗವನ್ನು ಹಾಕಿದ್ದಾರೆ. ಓರ್ವ ಪೊಲೀಸರನ್ನು ಕೂಡ ಇಲ್ಲಿ ಭದ್ರತೆಗೆ ನೀಡಿರುವಂಥದ್ದು ಶ್ರುತಿ. ಇನ್ನು ಮುಖ್ಯವಾಗಿ ಸಂತ್ರಸ್ತೆ ಈಗಾಗಲೇ ಏನು ಈ ಒಂದು ಠಾಣೆಗೆ ದೂರು ನೀಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ SIT ತಂಡ ಈ ಒಂದು MP ನಿವಾಸ ಏನಿದೆ ಅಲ್ಲಿಗೆ ಬರ್ಬೋದಾಗಿದೆ. ಹಾಗೆ ಈ MP ನಿವಾಸದ ಆಗಮಿಸಿದ ತಂಡ ಇಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಸಂದರ್ಭ ಇದೆ. ಹಾಗೆ ಮುಖ್ಯವಾಗಿ ಯಾವ ರೀತಿ ಅಂದರೆ, ಈಗ ಏನು ಒಂದು ವಿಡಿಯೋವನ್ನು ಮಾಡಿದ್ದಾರೆ, ಅಶ್ಲೀಲ ವಿಡಿಯೋ, ಆ ವಿಡಿಯೋಕ್ಕೂ ಕೂಡ
ಇಲ್ಲೇ ನಡೆದಿರುವಂಥದ್ದು. ಆ ವಿಡಿಯೋಗೂ ಮತ್ತು ಇಲ್ಲಿನ ಸ್ಥಳಕ್ಕೆ ಸಾಮ್ಯತೆಗಳು ಬಹುಶಃ ಇವೆಲ್ಲವೂ ಕೂಡ ಸಾಕ್ಷಿಗಳಾಗ್ತವೆ. ಇವೆಲ್ಲವನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ SIT ತಂಡ ಯಾವಾಗ ಬೇಕಾದರೂ ಹಾಸನದ MP ನಿವಾಸಕ್ಕೆ ಬರ್ಬೋದಾಗಿದೆ. ಜೊತೆಗೆ ಅಲ್ಲಿ ಸಂತ್ರಸ್ತೆ ಕೆಲವೊಂದು ಅಂಶಗಳನ್ನ ಹೇಳಿರುವಂಥದ್ದು, ಏನು ತಾನು ಏನು ಲೈಂಗಿಕ ದೌರ್ಜನ್ಯ ಆದಾಗ ತನ್ನ ಮೇಲೆ ಅತ್ಯಾಚಾರ ಏನ್ ಬೆಳವಣಿಗೆ ಆಗುತ್ತೆ ನಿರಂತರವಾಗಿ ನಿಮ್ಮಿಂದ